ಇಲ್ಲಿ ನಿಮ್ಮ ಮನೇಲಿ ಕಾರ್ ಇದೆಯಾ, ಬೈಕ್ ಇದೆಯಾ, ಯಾವುದಾದ್ರೂ ಒಂದು ವಾಹನ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ರಾಜ್ಯ ಸರ್ಕಾರದವರು ಹೊಸದಾಗಿ ಒಂದು ನೋಟಿಸ್ನ ಓಡಿಸಿದ್ರೆ ಇದನ್ನ ನೀವೇನಾದರೂ ಫಾಲೋ ಮಾಡಿಲ್ಲ ಇನ್ನು ಕೆಲವು ದಿನಗಳಲ್ಲಿ ಅಂದರೆ ಜೂನ್ 1ನೇ ತಾರೀಕಿಂದ ನೀವು 2,000 ರೂಪಾಯಿ ದಂಡ ಕಟ್ಟೋಕ್ಕೆ ರೆಡಿ ಆಗಿರಬೇಕಾಗಿರುತ್ತೆ. ಲೇಟೆಸ್ಟಾಗಿ ರಾಜ್ಯ ಸರ್ಕಾರದಿಂದ ಏನು ಅಪ್ಡೇಟ್ ಬಂದಿದೆ ವಾಹನ ಸವಾರರಿಗೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಪ್ರತಿನಿತ್ಯನೂ ಕೂಡ ವಾಹನಗಳನ್ನ ಬಳಸಿದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ನೀಡೋಕ್ಕೆ ಸಾಧ್ಯ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಒಂದು ಬೈಕ್ ಇರುತ್ತೆ ಅಥವಾ ಕಾರ್ ಇರುತ್ತೆ, ಕೆಲವ್ರ ಮನೆಯಲ್ಲಿ ಎರಡೂ ಕೂಡ ಇರ್ಬೋದು. ಆದರೆ ಇನ್ನು ಮುಂದೆ ನೀವು ರಸ್ತೆಗಿಳಿಯೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಜೂನ್ 1ನೇ ತಾರೀಕಿಂದ ಇಲ್ಲಿ ಇಷ್ಟು ದಿನ ಹೆಲ್ಮೆಟ್ ಇಲ್ಲ, DL ಇಲ್ಲ, ಈ ರೀತಿ ಸಾಕಷ್ಟು ಫೈನ್ಗಳು ಬಂದಿತ್ತು. ಇವಾಗ ಇನ್ನೊಂದು ಕೂಡ ಸರ್ಕಾರದವ್ರು ನೋಟಿಸ್ ಹೊರಡಿಸಿರೋದ್ರಿಂದ ನಿಮಗೆ ಒಂದೇ ಸಲ 200 ರೂಪಾಯಿ ಅಲ್ಲ 2,000 ರೂಪಾಯಿ ಕಿತ್ಕೊ ಹೋಗೋ ಚಾನ್ಸಸ್ ಇದೆ, ಏನಾದರೂ ನೀವು ಇದನ್ನ ಫಾಲೋ ಮಾಡಿಲ್ಲ ಮೇ 31ನೇ ತಾರೀಕು ಅಷ್ಟರಲ್ಲಿ ಅಂತ. ಮತ್ತು ಈ ಒಂದು ವಿಡಿಯೋ ನೋಡಾದ್ಮೇಲೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಮಾಹಿತಿ ಗೊತ್ತಾಗಲಿ ಏನೇನು ಆಗ್ತಿದೆ, ಸರ್ಕಾರದಿಂದ ಏನೇನು ಅಪ್ಡೇಟ್ ಬರ್ತಿದೆ ಅಂತ. ಇಲ್ಲಿ ನೀವೆಲ್ಲರೂ ಕೂಡ ಕೇಳಿರ್ಬೋದು, ರಾಜ್ಯ ಸರ್ಕಾರದಿಂದ ಒಂದು ನೋಟಿಫಿಕೇಷನ್ ಹೊರಡಿಸಿದ್ರು. ಎಷ್ಟು ತಿಂಗಳಿಂದ ಅಂದರೆ 6 ತಿಂಗಳಿಂದ ಹಿಂದೆನೇ ಏನಂದರೆ HSRP ನಂಬರ್ ಪ್ಲೇಟ್ನ ಹಾಕ್ಸ್ಬೇಕು ಅಂತ. ಆದರೆ ನೀವು ಎಷ್ಟೊಂದು ಜನ HSRP ನಂಬರ್ ಪ್ಲೇಟ್ಗೆ ಇವಾಗ ಬುಕ್ ಮಾಡ್ತಾ ಇರ್ತೀರಾ, ಕೆಲವರು ಎಷ್ಟೊಂದು ಜನ ಆಗಲಿ 2 ತಿಂಗಳಿಂದನೇ ಬುಕ್ ಮಾಡಿರ್ತೀರಾ, ಇನ್ನೂ ಬಂದಿರಲ್ಲ, ವೆಯ್ಟ್ ಮಾಡ್ತಾ ಇರ್ತೀರಾ ಯಾವಾಗಪ್ಪ ಬರುತ್ತೆ HSRP ನಂಬರ್ ಪ್ಲೇಟು ಅಂತ. ಇಲ್ಲಿ ರಾಜ್ಯ ಸರ್ಕಾರದವ್ರು ಏನು ಮಾಡಿದೆ ಅಂದರೆ ಮೊದಲೇ ಒಂದು HSRP ನಂಬರ್ ಪ್ಲೇಟ್ನ ಎಲ್ಲರೂ ಕೂಡ ಚೇಂಜ್ ಮಾಡಿಸ್ಕೊಳ್ಳಿ ಅಂತ ಒಂದು ನೋಟಿಫಿಕೇಶನ್ ಓಡಿಸಿದ್ರು. ಮತ್ತು ಒಂದು 3 ತಿಂಗಳು ಕೂಡ ಟೈಮ್ ಕೊಟ್ಟಿದ್ರು. ಆ ಒಂದು ಟೈಮಲ್ಲಿ HSRP ನಂಬರ್ ಪ್ಲೇಟ್ನ ಒಂದು ಚೇಂಜ್ ಮಾಡೋಕೆ ಹೋಯಿತು ಅಂದರೆ ವೆಬ್ಸೈಟೇ ಕರೆಕ್ಟಾಗಿ ವರ್ಕ್ ಆಗ್ತಾ ಇರಲ್ಲ ಎಷ್ಟೊಂದು ಜನಕ್ಕೆ ಬುಕ್ ಮಾಡೋಕ್ಕೆ. ಮತ್ತು ಬುಕ್ ಮಾಡಿದ್ರು ಕೂಡ ಸ್ವಲ್ಪ ನಿಧಾನಕ್ಕೆ ಬರೋಕ್ಕೆ ಒಂದು ಪ್ರಾರಂಭ ಆಯಿತು HSRP ನಂಬರ್ ಪ್ಲೇಟು. ಮತ್ತು ಸಾಕಷ್ಟು ಜನ ಅಪ್ಲೈ ಮಾಡೋಕ್ಕೆ ಆಗಲಿಲ್ಲ, ಸಾಕಷ್ಟು ಜನ ಚೇಂಜೇ ಮಾಡಿಸಲಿಲ್ಲ. ಆ ಒಂದು 3 ತಿಂಗಳಲ್ಲಿ ಕೇವಲ 18 ಲಕ್ಷ ವೆಹಿಕಲ್ಸ್ ಮಾತ್ರ ನಂಬರ್ ಪ್ಲೇಟ್ನ ಚೇಂಜ್ ಮಾಡಿಸ್ಕೊಂಡ್ರು. ಆಮೇಲೆ ಯಾರು ಕೂಡ ಚೇಂಜ್ ಮಾಡಿಸ್ಕೊಳ್ಳಿಲ್ಲ. ಅದಕ್ಕೋಸ್ಕರ ಸರ್ಕಾರದವ್ರು ಏನು ಮಾಡೋದು ಅಂದರೆ 2ನೇ ಸಲ ತಿರ್ಗಾ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡಿಕೊಟ್ರು. ನಿಮಗೆ HSRP ನಂಬರ್ ಪ್ಲೇಟ್ನ ಹಾಕ್ಸ್ಕೊಂಡಿಲ್ಲ ಅಂದರೆ ನಿಮಗೆ ಫೈನ್ ಬೀಳುತ್ತಂತ ತಿರ್ಗಾ ನೋಟಿಫಿಕೇಶನ್ ಓಡಿಸಿ ಒಂದು ಲಾಸ್ಟ್ ಡೇಟು ಕೂಡ ಕೊಟ್ಟರು. ಈ ಒಂದು ಟೈಮಲ್ಲಿ ಒಂದು ಸರ್ವರಲ್ಲಿ ಪ್ರಾಬ್ಲಮ್ ಆಗ್ತಿತ್ತಲ್ಲ, ಅದೆಲ್ಲ ಕೂಡ ಕಮ್ಮಿ ಆಗಿತ್ತು. ಇವಾಗ ಸ್ವಲ್ಪ ಜಾಸ್ತಿ ಬುಕ್ಕಿಂಗ್ ಆಗಿದೆ HSRP ನಂಬರ್ ಪ್ಲೇಟು, ಜಾಸ್ತಿ ಜನ ಚೇಂಜಸ್ ಕೂಡ ಮಾಡಿಸ್ತಾ ಇದ್ದೀರಾ. ಆದರೆ ನಿಮಗೆ ಲಾಸ್ಟ್ ಡೇಟ್ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಕರೆಕ್ಟಾಗಿ ಯಾವಾಗ ಒಂದು ಲಾಸ್ಟ್ ಡೇಟ್ ಇದೆ ಅಂತ. ಅದಕ್ಕೆ ರಾಜ್ಯ ಸರ್ಕಾರದವ್ರು ಏನು ಮಾಡಿದ್ರು ಅಂದರೆ ತಿರ್ಗಾ ಒಂದು ನೋಟಿಫಿಕೇಶನ್ ಹೊರಡಿಸಿದ್ರೆ HSRP ನಂಬರ್ ಪ್ಲೇಟ್ನ ಹಾಕ್ಸೋಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಮತ್ತು ಹಾಕ್ಸಿಲ್ಲ ಅಂದರೆ ನೀವು ಎಷ್ಟು ಫೈನ್ ಕಟ್ಟಬೇಕಾಗುತ್ತೆ, ಯಾವ್ಯಾವ ವೆಹಿಕಲ್ಗೆ ಎಷ್ಟಿಷ್ಟು ಅಂತ ಇಲ್ಲಿ ಬಿಟ್ಟಿದ್ದಾರೆ. ಅದ್ರ ಪ್ರಕಾರ ಏನಂದರೆ ಇವಾಗ ಯಾರ್ಯಾರು HSRP ನಂಬರ್ ಪ್ಲೇಟ್ನ ಹಾಕ್ಸಿಲ್ಲ, ಇವಾಗ 2ನೇ ಸಲ ಟೈಮ್ ಕೊಟ್ಟು ಮೇ 31ನೇ ತಾರೀಕು ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ HSRP ನಂಬರ್ ಪ್ಲೇಟ್ನ ಹಾಕ್ಸೋಕ್ಕೆ. ನೀವೇನಾದರೂ ಇನ್ ಕೇಸ್ ಹಾಕ್ಸಿಲ್ಲ ಅಂದರೆ 2,000 ರೂಪಾಯಿನ ಫೈನ್ನ ಕಟ್ಟಬೇಕಾಗುತ್ತೆ ಅನ್ನೋ ಒಂದು ನೋಟಿಫಿಕೇಶನ್ ಓಡಿಸಿದ್ರೆ 31ನೇ ತಾರೀಕು ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ. ಇದಾದಮೇಲೆ ಎಕ್ಸ್ಟೆಂಡ್ ಆದರೂ ಕೂಡ ಆಗ್ಬೋದು, ಆಗದೇನೂ ಕೂಡ ಇರ್ಬೋದು. ಯಾರ್ಯಾರ ಹತ್ರ ವಾಹನಗಳಿದೆ ಅವ್ರಿಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಎಲ್ಲ ಗ್ರೂಪಲ್ಲೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.